ಓಂ ನಮೋ ಭಗವತೆ ಛಂದಸಾಂ ವೃಷಭಾಯ ವಿಶ್ವರೂಪಾಯ ಇಂದ್ರಾಯ ಬಾದರಾಯಣಾಯ. ನಮೋ ಭಗವತ್ಯೈ ಶ್ರಿಯೈ ಲೋಮಶಾಯೈ. ನಮೋ ವಾಯವೇ ಪ್ರತ್ಯಕ್ಷ ಬ್ರಹ್ಮಣೆ. ನಮಃ ಸರ್ವೇಭ್ಯೋ ದೇವೇಭ್ಯಃ ಭಗವದಂಗಭೂತೇಭ್ಯಃ. ಶ್ರೀ ಗುರುಭ್ಯೋ ನಮಃ. ಅಥಾತಃ ಭಾಗವತಸ್ಯ ಷಷ್ಠೇ ಸ್ಕಂಧೆ ಪ್ರಥಮೇ ಸ್ಕಂಧೆ ಷಷ್ಠೇ ಅಧ್ಯಾಯೇ ನಾರದಸ್ಯ ಭಗವದ್ಭಕ್ತಾಗ್ರೇಸರಸ್ಯ ಜೀವನಚರಿತ್ರ ವರ್ಣನಾತ್ಮಕಃ ಭಾಗಃ ಇದಾನೀಂ ಪ್ರಸ್ತೂಯತೆ. ವ್ಯಾಸಸ್ತು ಸರ್ವಜ್ಞೋಪಿ ನಾರದಸ್ಯ ಚರಿತಂ ಶ್ರೋತುಂ ಇಯೇಷ. ನಾರದೋಪಿ ಅಸ್ಮಿನ್ ಅಧ್ಯಾಯೇ ತಂ ಬಾದರಾಯಣಂ ಸ್ವಜೀವನ ವೃತ್ತಾಂತಂ ವರ್ಣಯಾಮಾಸ. ನಾರದಸ್ಯ ಮಾತಾ ಕಸ್ಯಚನ ಬ್ರಾಹ್ಮಣಸ್ಯ ಗೃಹೇ ಕಿಂಕರಿ ಬಭೂವ ಇತಿ ಸುವಿದಿತಮೇವ ಸರ್ವೈರಸ್ಮಾಭಿಃ. ತತ್ರ ಚಾತುರ್ಮಾಸ್ಯ ಕಾಲೇ ಅನೇಕೆ ಜ್ಞಾನಿನಃ ನ್ಯವಸನ್. ತೇ ಚ ಜ್ಞಾನಿನಃ ಚಾತುರ್ಮಾಸ್ಯ ಕಾಲೇ ಯತ್ ಭಗವಂತಂ ಸಂಕೀರ್ತಯಾಮಾಸುಃ, ಯಚ್ಚ ಭಗವತ್ತತ್ವಾನಿ ಶ್ರಾವಯಾಮಾಸುಃ, ಮಾಪಯಾಮಾಸುಃ ಶ್ರುತಾನಿ ತತ್ವಾನಿ, ಸ್ವಯಂ ಚ ದಧ್ಯುಃ ಅನ್ಯಾನಪಿ ಧ್ಯಾನಪರಾನ್ ಚಕ್ರುಃ. ತೇಷಾಮೇಷಾಂ ಋಷೀಣಾಂ ಜ್ಞಾನಿನಾಂ ಪ್ರೋತ್ಸಾಹನೇನ ನಾರದೋಪಿ ಭಗವತ್ ಸಂಕೀರ್ತನಪರಃ ಬಭೂವ. ಸಮಾಪ್ತೆ ಚ ಚಾತುರ್ಮಾಸ್ಯವ್ರತೆ ತೇ ಜ್ಞಾನಿನಃ ಸ್ವಾನ್ ಸ್ವಾನ್ ದೇಶಾನ್ ಪ್ರಜಗ್ಮುಃ. ಅಥ ಚ ತಸ್ಯ ಮಾತಾ ಕಿಂಕರಿ ತಸ್ಯೈವ ಬ್ರಾಹ್ಮಣಸ್ಯ ಗೃಹೇ ಕಿಂಕರಿ ಭೂತ್ವಾ ಅನುವವೃತೆ. ತತ್ರ ಕದಾಚಿತ್ ನಿಶಿ ಗಾಂ ದೋಗ್ಧುಂ ಪ್ರಯತಮಾನಾ ಸಾ ಕೇನಚನ ಸರ್ಪೇಣ ದಷ್ಟ ಮಮಾರ. ನಾರದಸ್ತು ಮುಕ್ತಬಂಧನಃ ಉತ್ತರಾಂ ದಿಶಂ ಪ್ರವವ್ರಾಜ. ತತ್ರ ಕಿಂಚನ ಗಹನಾರಣ್ಯಂ ಪ್ರಾವಿವೇಶ ಇತ್ಯೇಷಾ ಕಥಾ. ನಾರದರ ಜೀವನ ಚರಿತ್ರವನ್ನು ತಿಳಿಯಬೇಕು ಅಂತ ವ್ಯಾಸರು ಸರ್ವಜ್ಞರಾಗಿದ್ದರೂ ಕೂಡ ಬಯಸಿದ್ರು, ನಮಗದು ಗೊತ್ತಿದೆ. ನಾರದರು ಚಾತುರ್ಮಾಸ್ಯ ಕಾಲದಲ್ಲಿ ಋಷಿಗಳ ಸೇವಾ ಮಾಡಿದರು. ಆ ಋಷಿಗಳು ಅವರಿಗೆ ತತ್ವವನ್ನು ಉಪದೇಶ ಮಾಡಿದರು, ಅದನ್ನು ಕೂಡ ಕೇಳಿದ್ದೀವಿ. ಚಾತುರ್ಮಾಸ್ಯ ಮುಗಿದ ಮೇಲೆ ಯಾವ ಮನೆಯಲ್ಲಿ ಆ ನಾರದರ ತಾಯಿ ಅಲ್ಲೇ ವಾಸ ಮಾಡಿಕೊಂಡಿದ್ಲೋ ಅದೇ ಮನೆಯಲ್ಲಿ ನಾರದರು ಕೂಡ ಇದ್ದರು. ಒಂದು ಬಾರಿ ಆ ನಾರದರ ತಾಯಿ ಕತ್ತಲಲ್ಲಿ ಹಾಲು ಕರಿಬೇಕು ಅಂತ ಮನೆಯಿಂದ ಹೊರಗೆ ಬಂದಳು. ಆಗ ತಿಳಿಯದೆ ಒಂದು ಹಾವಿನ ಮೇಲೆ ಆಕೆ ಕಾಲಿಟ್ಟಳು. ಆಗ ಆ ಹಾವು ಅವಳನ್ನು ಕಚ್ಚಿತು. ಅವಳು ಅಲ್ಲೇ ಮರಣಿಸಿಬಿಟ್ಲು. ಇದ್ದ ಒಂದೇ ಬಂಧನ. ಆ ಬಂಧನವನ್ನು ಕೂಡ ನಾರದರು ಕಳೆದುಕೊಂಡು ಮತ್ತು ಮುಂದೆ ಉತ್ತರ ದಿಕ್ಕಿನ ಕಡೆ ಹೊರಟರು. ಒಂದು ಗಹನವಾದಂತಹ ಅರಣ್ಯವನ್ನು ಪ್ರವೇಶ ಮಾಡಿದರು ಅಂತೆಲ್ಲ ನಾವು ನೋಡಿದ್ದೇವೆ. ಆ ಅರಣ್ಯದ ಕುರಿತಾಗಿ ಒಂದೆರಡು ಉಲ್ಲೇಖಗಳನ್ನು ಕೂಡ ಆ ನಾರದರು ಪ್ರಯಾಣ ಮಾಡಿದಂಥ ಒಂದು ಪರಿಸರ, ಹಾಗೆ ಅರಣ್ಯ, ಅದರ ಕುರಿತಾಗಿ ನಾವು ಈಗಾಗಲೇ ಕೆಲವು ಉಲ್ಲೇಖಗಳನ್ನು ನೋಡಿದ್ದೀವಿ. ಇನ್ನೂ ಕೆಲವು ಉಲ್ಲೇಖಗಳನ್ನು ನೋಡಬೇಕಷ್ಟೆ. ಸ್ಫೀತಾನ್ ಜನಪದಾನ್ಸ್ತತ್ರ
ಪುರಗ್ರಾಮ ವ್ರಜಾಕರಾನ್ ಖೇಟ ಖರ್ವಟ ವಾಟೀಂಶ್ಚ ವನಾನಿ ಉಪವನಾನಿ ಚ. ಇದು ಅಲ್ಲಿರುವಂಥ ಮಾತು. ಸ್ಫೀತ ಅಂದರೆ ಸಮೃದ್ಧವಾದದ್ದು, ಬೇಕಾದಷ್ಟು ನೀರು ಇತ್ಯಾದಿಗಳ ಅನುಕೂಲ ಇರುವಂಥ ಪರಿಸರ ಅಂತ ಅದರ ತಾತ್ಪರ್ಯ. ಅಲ್ಲಿ ಜನಪದಗಳು ಅಂದರೆ ಪ್ರದೇಶಗಳಷ್ಟೇ. ಪುರ ಅಂತಿದೆ, ಗ್ರಾಮ ಅಂತಿದೆ, ಪ್ರಜಾ ಆಕರ ಖೇಟ, ಕರ್ವಟ ಅಂತ ಕೆಲವು ಕಡೆ ಇದೆ, ಪಟ್ಟಣ ಅಂತ ಇನ್ನು ಕೆಲವು ಕಡೆ ಇದೆ, ವಾಟಿ ಅಂತ ಕೆಲವು ಕಡೆ ಇದೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಮಾತುಗಳನ್ನು ನಾವು ನೋಡಿದ್ದೇವೆ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಅವನ್ನೆಲ್ಲ ವಿವರಿಸಿದ್ದಾರೆ. ಪುರ ಅಂದ್ರೇನು, ಪಟ್ಟಣ ಅಂದ್ರೇನು, ಹಾಗೆ ವಾಟಿ ಅಂದ್ರೇನು ಅಂತನ್ನುವುದನ್ನೆಲ್ಲ ವಿವರಿಸಿದ್ದಾರೆ. ಬೇರೆ ಎಲ್ಲ ಪಾಠಗಳಲ್ಲಿ ಖರ್ವಟ ಅಂತ ಒಂದು ಶಬ್ದ ಇದೆ. ಖರ್ವಟದ ಬದಲಾಗಿ ಪಟ್ಟಣ ಅಂತ, ಹೀಗೆ ಪಟ್ಟಣ ಅಥವಾ ಪರ್ತನ ಅನ್ನುವ ಶಬ್ದ ನಾವು ಅನುಸರಿಸುವಂಥ ಪಾಠಗಳಲ್ಲಿ, ಆಚಾರ್ಯರಿಗೆ ಸಮ್ಮತವಾದ ಪಾಠದಲ್ಲಿ ಕಾಣಿಸ್ತದೆ. ಖೇಟ ಅಂದರೆ ಕೆಲವರು ಕೃಷಿಕರು ವಾಸ ಮಾಡುವ ಪರಿಸರ ಅಂತ ಹೇಳ್ತಾರೆ. ಆದರೆ ಆಚಾರ್ಯರು ಅದನ್ನು ಹೇಳಿದ್ದಾರೆ, ಬೇಟೆಯಾಡುವ ಜನ ವಾಸ ಮಾಡುವ ಪರಿಸರವೇ ಖೇಟ ಅಂತ. ವಾಟಿ ಅಂದರೆ ಈ ಹೂವನ್ನು ಬೆಳೆದು ಮಾರುವಂಥ ಜನ ವಾಸ ಮಾಡುವ ಪರಿಸರ. ಅದ್ರ ಬಗ್ಗೆ ಯಾವ ವ್ಯಾಖ್ಯಾನಕಾರಿಗೂ ಏನು ಭಿನ್ನಾಭಿಪ್ರಾಯ ಇದ್ದಂತೆ ಕಾಣಿಸೋದಿಲ್ಲ. ಗ್ರಾಮ ಅಂದರೆ ಬಹುಜನಾಕೀರ್ಣ, ಬೇಟೆಗಾರರು ವಾಸ ಮಾಡುವ ಜಾಗಕ್ಕೆ ಖೇಟ ಅಂತಾರೆ. ಹೂಗಾರರು ವಾಸ ಮಾಡುವ ಜಾಗ ವಾಟಿ ಆದರೆ, ಹೂಗಾರರು, ಬೇಟೆಗಾರರು ಎಲ್ಲ ಥರದ ಜನಗಳು ಎಲ್ಲಿ ವಾಸ ಮಾಡಿಕೊಂಡಿರ್ತಾರೋ ಆ ಪರಿಸರವನ್ನು ಗ್ರಾಮ ಅಂತ ಹೇಳಬೇಕು. ಗ್ರಾಮೋ ಬಹುಜನಾಕೀರ್ಣ. ಬಹುಜನಾಕೀರ್ಣ ಅಂದರೆ ಬಹುವಿಧ ಜನಾಕೀರ್ಣ ಅಂತ ಗೋವಿಂದಾಚಾರ್ಯರು ಅದನ್ನು ವ್ಯಾಖ್ಯಾನಿಸಿದ್ದಾರೆ. ರಾಜರಾಜಾಶ್ರಯಂ ಪುರಂ. ಪುರ ಅಂದರೆ ರಾಜರು, ಸಾಮಂತ ರಾಜರು ಅವರೆಲ್ಲ ವಾಸ ಮಾಡಿಕೊಂಡಿರುವಂಥ ಪರಿಸರ ಏನಿರ್ತದೆ ಅದಕ್ಕೆ ಅದಕ್ಕೆ ಪುರ ಅನ್ಬೇಕು. ಪಟ್ಟಣ ಅಂದರೆ ಜಲಸ್ಥಲಾಯತಿ ಸ್ಫೀತಂ. ಆಯತಿ ಅಂದರೆ ವಿಸ್ತಾರ ಅಂತ ಯಾದವಾರ್ಯರ ವ್ಯಾಖ್ಯಾನ ಇದೆ. ನೀರು, ಜಾಗ ಮೊದಲಾದ ಅನುಕೂಲಗಳುಳ್ಳಂತಹ ವಿಸ್ತೃತವಾದ ಒಂದು ಪರಿಸರವನ್ನೇ ಪಟ್ಟಣ ಅಂತ ಹೇಳಬೇಕು ಅಂತ. ಆಯತಿ ಅಂದರೆ ಗೋವಿಂದಾಚಾರ್ಯರು ಸ್ವಲ್ಪ ಒಂದು ಬೇರೆ ಅರ್ಥ ಬರೆದಿದ್ದಾರೆ. ಅದನ್ನು ಕೂಡ ಮೊನ್ನೆ ನಾವು ನೋಡಿರಲಿಲ್ಲ. ಈಗ ಅದನ್ನು ಕೂಡ ನಾವು ನೋಡಬೇಕಾಗಿದೆ. ಈ ನೀರು ಮೊದಲಾದವುಗಳು ಈಗಿನ ಕಾಲದಲ್ಲಿ ಹೇಗೆ ನಮಗೆ ಕಂದಾಯದ ಮೂಲಕ ಸಿಗ್ತವೆ, ನಮಗಿದು ಗೊತ್ತಿದೆ. ಅನೇನ ಏತಾವದೇವ ಜಲಂ ಸ್ಥಳಂ ಚ ಉಪಯೋಜ್ಯಮಿತಿ ನಿಯಮಃ ರಾಜಾಧಿಕೃತತ್ವಾತ್ ವಾಣಿಜ್ಯ ಪ್ರಧಾನತ್ವಾತ್ ಬಹುಮೂಲ್ಯ ಸಾಧಕತ್ವಾಚ್ಚ. ಈ ಆಯತಿ ಅಂದರೆ ಸಂಯಮ ಅಂತ ಅರ್ಥ. ಆಯತಿ ಅಂದರೆ ವಿಸ್ತಾರ ಅನ್ನೋ ಅರ್ಥವನ್ನು ಯಾದವಾರ್ಯರು ಹೇಳಿದರೆ, ಅದಕ್ಕೆ ಸಂಯಮ ಅನ್ನೋ ಅರ್ಥವನ್ನು, ಒಂದು ರೇಷನ್, ಕಡಿವಾಣ ಅನ್ನೋ ಅರ್ಥವನ್ನು ಗೋವಿಂದಾಚಾರ್ಯ ಹೇಳಿದ್ದಾರೆ. ಇಷ್ಟೇ ನೀರನ್ನು ಉಪಯೋಗ ಮಾಡಬೇಕು, ಇಷ್ಟೇ ಜನದಲ್ಲಿ ನೀವು ಇರಬೇಕು ಅಂತ ಹೀಗೊಂದು ನಿಯಮ. ರಾಜರು ಆ ಥರ ಅದನ್ನು ನಿಯಮ ಮಾಡಿರ್ತಾರೆ. ಯಾಕೆಂದರೆ ವಾಣಿಜ್ಯ ಪ್ರಧಾನತ್ವ, ಆ ಪರಿಸರಗಳು ಪಟ್ಟಣ, ಪುರ ಮೊದಲಾದದೆಲ್ಲ ವಿಶೇಷವಾಗಿ ಪಟ್ಟಣ ಅಂತನ್ನೋದು ವಾಣಿಜ್ಯ ಪ್ರಧಾನವಾಗಿರ್ತದೆ, ವ್ಯಾಪಾರ ಪ್ರಧಾನವಾಗಿರ್ತದೆ. ಇನ್ನು ಉಳಿದ ಕಡೆ ಕೃಷಿ ಪ್ರಧಾನವಾಗಿರ್ತದೆ ಅಂತ ತಿಳ್ಕೋಬಹುದು. ವಾಣಿಜ್ಯ ಪ್ರಧಾನವಾದ ಪರಿಸರ ಆದ್ದರಿಂದ ಬಹುಮೂಲ್ಯ ಸಾಧ್ಯತ್ವಾಚ್ಯ. ನೀರನ್ನು ಕೆರೆ, ನದಿಗಳಿಂದ ತರಬೇಕಾದರೂ ಕೂಡ ಬಹಳಷ್ಟು ಶ್ರಮ, ಅದಕ್ಕೆ ಧನದ ಖರ್ಚು ಇತ್ಯಾದಿಗಳು ಇರೋದರಿಂದ ಅದಕ್ಕೆ ಇಷ್ಟೇ ಉಪಯೋಗ ಮಾಡಬೇಕು ಪ್ರತಿಯೊಬ್ಬರು ಅಂತ ಒಂದು ಕಡಿವಾಣ ಹಾಕಿರ್ತಾರೆ. ಆದ್ದರಿಂದ ಆಯತಿ ಅಂದರೆ ಹೀಗೆ ಅರ್ಥ. ಆಯತಿ ಅಂದರೆ ಸಂಯಮ ಅಂತ ಅರ್ಥವನ್ನು ಗೋವಿಂದಾಚಾರ್ಯರು ವರ್ಣನೆ ಮಾಡ್ತಾರೆ. ಆಯತಿ ಅಂದರೆ ಸಂಯಮ ಅನ್ನೋ ಅರ್ಥ ಅದ್ಯಾಕೋ ನನಗೆ ಅಷ್ಟು ಸಮಾಧಾನ ಕೊಟ್ಟಿಲ್ಲ. ಬೇರೆ ಬೇರೆ ದೂರದ ಪರಿಸರದಿಂದ ಪಟ್ಟಣಗಳಿಗೆ ನೀರನ್ನು ತರಬೇಕಾಗ್ತಿತ್ತು ಅನ್ನುವಂಥ ವಿಚಾರ ಏನಿದೆ, ಬಹುಮೂಲ್ಯ ಸಾಧ್ಯತ್ವಾಚ್ಯ ಅಂತ. ಬಹಳಷ್ಟು ಹಣ ಖರ್ಚು ಮಾಡಿ ನೀರನ್ನು ಬೇರೆ ಪರಿಸರದಿಂದ ಪಟ್ಟಣಗಳಿಗೆ ಸರಬರಾಜು ಮಾಡಬೇಕಾಗ್ತದೆ ಅಂತ ಗೋವಿಂದಾಚಾರ್ಯರು ತಮ್ಮ
ವ್ಯಾಖ್ಯಾನದಲ್ಲಿ ಹಾಗೆ ಪ್ರವಚನದಲ್ಲಿ ಕೂಡ ಹೇಳಿದ್ದಾರೆ. ಅದ್ರ ಬಗ್ಗೆ ನನಗೆ ಭಿನ್ನಾಭಿಪ್ರಾಯ ಇದೆ ಅಷ್ಟೆ. ಯಾಕೆಂದರೆ ಇವತ್ತಿಗೂ ಕೂಡ ಕೆಲವು ಅವಶೇಷಗಳು ಉಳಿದಿವೆ. ಕೆಲವು ನಗರಗಳಲ್ಲಿ, ಭಾಳ ದೊಡ್ಡ ದೊಡ್ಡ ನಗರಗಳು ಅಲ್ಲ, ಭಾಳ ಸಣ್ಣದೂ ಅಲ್ಲ, ಅಂಥ ಕೆಲವು ಜಿಲ್ಲಾ ಕೇಂದ್ರ ಮೊದಲಾದ ಕಡೆ ಹೆಚ್ಚು ಕಡಿಮೆ ಪ್ರತಿಯೊಂದು ಮನೆಗೆ ಒಂದೊಂದು ಬಾವಿಗಳು ಇವೆ. ಅಂಥ ಊರುಗಳನ್ನು ನಾನು ಕೂಡ ನೋಡಿದ್ದೀನಿ, ನೀವು ಕೂಡ ನೋಡಿರ್ತೀರಿ. ಸುತ್ತಮುತ್ತಲು ಗುಡ್ಡ, ಮಲೆನಾಡಿನ ಸೆರಗು ಅಂತ ಕರೆಸ್ಕೊಳ್ಬಹುದಾದಂಥ ಕೆಲವು ಊರುಗಳು ಇರ್ತವೆ. ಅಲ್ಲಿ ಬೇಕಾದಷ್ಟು ನೀರಿನ ಅನುಕೂಲ ಇರ್ತದೆ. ಆದ್ದರಿಂದ ಬಹಳ ಹಣ ಖರ್ಚು ಮಾಡಿ ಬೇರೆ ಕಡೆಯಿಂದ ನೀರನ್ನು ತರಬೇಕಾದಂಥ ಅಗತ್ಯ ಏನು ಕಾಣಿಸೋದಿಲ್ಲ. ದೊಡ್ಡ ಕೆರೆಗಳು ಇದ್ರೂ ಇರಬಹುದು, ಇಲ್ಲದೇ ಇದ್ರೂ ಇರಬಹುದು. ಬಾವಿಗಳಂತೂ ಅದರಲ್ಲಿಯೂ ಇಳಿಯುವ ಬಾವಿ ಇಲ್ಲದೆ ಹೋದರೂ ಕೂಡ ಸೇದುವ ಬಾವಿಗಳಾದರೂ ಇದ್ದೇ ಇರ್ತವೆ. ಸುತ್ತಮುತ್ತಲಿರುವಂಥ ಗುಡ್ಡ ಮೊದಲಾದವುಗಳು ಇರೋದರಿಂದ ಬೇಕಾದಷ್ಟು ಅಲ್ಲಿ ಮಳೆ ಆಗ್ತದೆ. ಆ ಮಳೆ ಆಗುವುದರಿಂದ ಮಳೆಯ ನೀರೆಲ್ಲ ಸಂಗ್ರಹಿತ ಆಗಿ ಬಾವಿಯ ಅನುಕೂಲ ಬೇಕಾದಷ್ಟು ಕಡೆ ಇದ್ದೇ ಇರ್ತದೆ. ಆದರೆ ಅದು ಅಂಥ ಒಂದು ವ್ಯವಸ್ಥೆಯು ಕೂಡ ಇತ್ತೀಚೆಗೆ ಮನುಷ್ಯನ ದುರಾಸೆಯಿಂದ ಹಾಳಾಗ್ತಾ ಇದೆ. ನಾವು ಅದನ್ನು ನೋಡಿದ್ದೀವಿ. ಬಾವಿಗಳನ್ನು ಮನೆಯಲ್ಲಿ ನಾವು ಮೇಂಟೈನ್ ಮಾಡಬೇಕಾದ್ರೆ ಅದಕ್ಕೊಂದು ಸ್ವಲ್ಪ ವಿಶಾಲವಾದ ಪರಿಸರ ಬೇಕಾಗ್ತದೆ. ಹಾಗಾಗಿ ಅಷ್ಟೊಂದು ಜಾಗವನ್ನು ಕೇವಲ ಬಾವಿಗಾಗಿ ಯಾಕೆ ಮೀಸಲಾಗಿಡಬೇಕು, ಅಲ್ಲಿಯೂ ಮನೆಯನ್ನು ಕಟ್ಟಿಬಿಟ್ರಾಯ್ತು, ಬಾಡಿಗೆ ಕೊಟ್ಟುಬಿಟ್ರಾಯ್ತು ಅಂತ ಜನ ಆಲೋಚನೆ ಮಾಡಿ ಆ ಬಾವಿಗಳನ್ನೆಲ್ಲ ತೆಗೆದು ಹಾಕ್ತಾ ಇದ್ದಾರೆ. ಕೆಲವು ಕಡೆ ಬಾವಿಗೆ ಚರಂಡಿಯ ನೀರು ಕೂಡ ಸೇರಿಕೊಂಡು ಆ ಬಾವಿಯ ನೀರು ಅದು ಕುಡಿಯಲಿಕ್ಕೆ ಅಷ್ಟೇನು ರುಚಿಕರ ಅಲ್ಲದೇ ಇರುವಂಥ ಪರಿಸರ ಬಂದ ಕಾರಣದಿಂದಲೂ, ಅನೇಕ ಕಾರಣಗಳು, ಬಾವಿಯನ್ನು ಮೇಂಟೈನ್ ಮಾಡೋದು ಕಷ್ಟ, ಅದಕ್ಕೊಂದು ಪ್ರತ್ಯೇಕ ಜಾಗವನ್ನು ದೀರ್ಘಕಾಲ ಮೀಸಲಾಗಿಡುವುದು ಕಷ್ಟ. ಈಗೆಲ್ಲ ಕಡೆ ಜಾಗದ ಕೊರತೆ, ಜನಸಂಖ್ಯೆ ಹೆಚ್ಚುತ್ತಾ ಇದೆ, ಭೂಮಿಯನ್ನು ಹಿಗ್ಗುತ್ತಾ ಇಲ್ಲ ಅಂತ ಪರಿಸರ ಇದೆ, ಎಂಥ ಒಂದು ಸಮಸ್ಯೆ ಇದೆ. ಹೀಗೆ ಇರುವುದರಿಂದ ಬಾವಿಯನ್ನು ಮೇಂಟೈನ್ ಮಾಡಲಿಕ್ಕೆ ಕೆಲವರು ಒಪ್ತಾ ಇಲ್ಲ. ಮತ್ತು ಬಾವಿಗೆ ನೀರಿಗೆ ಗಟಾರದ ನೀರು ಸೇರ್ತಾ ಇದೆ ಬೇರೆ. ಆದ್ದರಿಂದ ಬಾವಿಗಳನ್ನು ನಾಶ ಮಾಡ್ತಾ ಇದ್ದಾರೆ ಅಷ್ಟೇ. ಬಾವಿಗಳನ್ನು ನಾಶ ಮಾಡ್ತಿದ್ದಾರೆ, ಕೆರೆಗಳನ್ನೆಲ್ಲ ಒತ್ತುವರಿ ಮಾಡಿ ಅಲ್ಲಿ ನಿವೇಶನಗಳನ್ನು ಮಾಡ್ತಾ ಇದ್ದಾರೆ. ಇದು ಇತ್ತೀಚೆಗೆ ನಡೀತಾ ಇದೆ. ಆದರೂ ಒಂದು ಸ್ವಾತಂತ್ರ್ಯ ಪೂರ್ವದಲ್ಲಿ ಆದರೂ, ಸ್ವಾತಂತ್ರ್ಯ ಬಂದ ಮೇಲೆ ಕೂಡ ಒಂದು 10-20 ವರ್ಷದಲ್ಲಿ ಆದರೂ ನಮ್ಮ ಸುತ್ತಮುತ್ತಲಿನಲ್ಲೇ ದಕ್ಷಿಣ ಕರ್ನಾಟಕ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಆ ಪರಿಸರದಲ್ಲಂತೂ ಸರಿಯೇ ಬೇಕಾಷ್ಟು ನೀರಿನ ಅನುಕೂಲ ಇದ್ದೇ ಇರ್ತದೆ, ಬಾವಿಗಳು ಇದ್ದೇ ಇರ್ತವೆ. ಬಯಲು ಸೀಮೆ ಅಂತ ಕರೆಸ್ಕೊಳ್ಬಹುದಂಥ ಉತ್ತರ ಕರ್ನಾಟಕದಲ್ಲಿಯೂ ಕೂಡ ಅನೇಕ ಕಡೆ, ಅದರಲ್ಲೂ ಮಲೆನಾಡಿನ ಸೆರಗು ಅಂತ ಕನಸ್ಕೊಂಡಿರುವಂಥ ಕೆಲವು ಪರಿಸರಗಳಲ್ಲಿ ಬೇಕಾದಷ್ಟು ನೀರಾಗ್ತದೆ. ಸುತ್ತಲೂ ಗುಡ್ಡಗಳಿದ್ದರೆ ಆ ಗುಡ್ಡಗಳಿಂದ ಮಳೆ ಬರಲಿಕ್ಕೆ ಅನುಕೂಲ ಆಗ್ತದೆ. ಬಾವಿಗಳನ್ನು ಈಗಲೂ ನೋಡಬಹುದು, ಸಂಖ್ಯೆ ಕಡಿಮೆ ಆಗ್ತದೆ, ಆದರೆ ಈಗಲೂ ಕೂಡ ನೋಡಬಹುದು. ಆದ್ದರಿಂದ ಇಷ್ಟನ್ನೇ ನೀರನ್ನು ನೀವು ಬಳಕೆ ಮಾಡಬೇಕು ಅಂತ ಯಾರಿಗಾದರೂ ನಿಯಮ ಮಾಡುವುದು ಅಂತಂದರೆ ಅದನ್ನು ನಳಗಳ ಮೂಲಕ ನೀರು ಸರಬರಾಜು ಮಾಡೋದು ಅಂತ ಅರ್ಥ ಆಗ್ತದೆ. ನಳಗಳ ಮೂಲಕವೋ ಅಥವಾ ಕಾಲುವೆಗಳ ಮೂಲಕ ನೀರನ್ನು ಸರಬರಾಜು ಮಾಡುವುದು ಅಂತ ಅರ್ಥ ಆಗ್ತದೆ. ನಳ್ಳಿ ವ್ಯವಸ್ಥೆ ಈ ಹಿಂದೆ ಇತ್ತ ಅಂತ ನಾವು ವಿಚಾರ ಮಾಡಬೇಕಾಗ್ತದೆ. ಅಥವಾ ಕಾಲುವೆಗಳ ಮೂಲಕ, ಸಣ್ಣ ಸಣ್ಣ ಕಾಲುವೆಗಳ ಮೂಲಕ ಪ್ರತಿಯೊಂದು ಮನೆಗೂ ನೀರನ್ನು ಸರಬರಾಜು ಮಾಡಬೇಕಾದ್ರೆ ಅದಕ್ಕೂ ತುಂಬ ಜಾಗ ಬೇಕಾಗ್ತದೆ. ಆ ಕಾಲುವೆಗಳನ್ನು ಸ್ವಚ್ಛವಾಗಿ ಇಟ್ಕೋಬೇಕಾಗ್ತದೆ. ಕುಡಿಯುವ ನೀರಿನ ಕಾಲುವೆ ಆದ್ದರಿಂದ ಅದಕ್ಕೇನು ಹೊಲಸು ಸೇರದಂತೆ ಮುನ್ನೆಚ್ಚರಿಕೆ ವಹಿಸಬೇಕಾಗ್ತದೆ. ಹಿಂದಿನ ಕಾಲದಲ್ಲಿ ನಳಿಯ ವ್ಯವಸ್ಥೆ, ಟ್ಯಾಪ್ ವಾಟರ್ನ ವ್ಯವಸ್ಥೆ ಇತ್ತ, ಅದನ್ನು ಹೇಳುವ ಒಂದು ಪ್ರಮಾಣದ ಅನುಕೂಲ ನಮಗಿದೆಯಾ ಅಂತ ವಿಚಾರ ಮಾಡಬೇಕಾಗ್ತದೆ. ಆದ್ದರಿಂದ ಏತಾವದೇವ ಜಲಂ ಸರಂಚ ಉಪಯೋಜ್ಯಮಿತಿ ನಿಯಮ ಆಯತಿ ಅಂತೇನು ಗೋವಿಂದಾಚಾರ್ಯ ಹೇಳ್ತಿದ್ದಾರೆ. ಅದ್ಯಾಕೋ ನನಗೆ ಅಷ್ಟು ಸಮಾಧಾನ ಕೊಡಲಿಲ್ಲ. ನೀರಿನ ಕೊರತೆ ನಮ್ಮ ದೇಶದಲ್ಲಿ ಯಾವತ್ತೂ ಕೂಡ ಆಗಿರಲಿಲ್ಲ. ಈಗ ಇತ್ತೀಚೆಗೆ ಕೂಡ ಅಂಥ ಅನುಕೂಲಗಳಿರುವಂಥ ಪರಿಸರಗಳಿದ್ದೇ ಇವೆ. ಆದರೂ ಕೆಲವು ಕಡೆ ಅಂಥ ತೊಂದರೆಗಳು ಕಾಣಿಸ್ತಾ ಇವೆ. ಇನ್ನು ಮುಂದೆ ಏನಾದರೂ ಅದು ತುಂಬ ತೊಂದರೆ ಕೊಡಬಹುದು ನಮಗೆ. ಆದ್ದರಿಂದ ಆಯತಿ ಅನ್ನುವ ಶಬ್ದಕ್ಕೆ ವಿಸ್ತಾರ ಅನ್ನೋ ಅರ್ಥವನ್ನು ಮಾಡುವುದೇ ಹೆಚ್ಚು ಯೋಗ್ಯವಾಗಿ ನನಗೆ ಕಾಣಿಸ್ತದೆ. ಆಯತಾಕಾರ ಅಂದರೆ ನಮ್ಗೆ ಗೊತ್ತಿದೆ, ಚೌಕಾಕಾರ, ಚೌಕಕ್ಕೆ ಭಿನ್ನವಾದ ಆಯತಾಕಾರ ಅಂತೂ
ಆಯತ ಅನ್ನೋದಕ್ಕೆ ವಿಸ್ತಾರ ಅಂತ ಅರ್ಥ ಇದೆ. ಅದು ಬಿಟ್ಟರೆ ಆಯತ ಅನ್ನೋದಕ್ಕೆ ಆಶ್ರಯ ಅಂತ ಅರ್ಥ ಇದೆ. ಅದರಿಂದ ಜಲಸ್ಥಲಾಯತಿ ಸ್ಫೀತಂ ಅಂತಂದರೆ ಜಲಕ್ಕೂ ಸ್ಥಳಕ್ಕೂ ಆಶ್ರಯವಾದಂತಹ ಅಂತ ಅರ್ಥ ಮಾಡುವುದೇ ಹೆಚ್ಚು ಯೋಗ್ಯವಾಗಿ ನನಗೇನು ಕಾಣಿಸ್ತದೆ. ಇದ್ರ ಬಗ್ಗೆ ವಿದ್ವಾಂಸರು ಯಾರಾದರೂ ಈ ವಿಮರ್ಶೆಗಳು ಅವರ ಕಿವಿಗೆ ಬಿದ್ದರೆ ಅದನ್ನು ಮತ್ತಷ್ಟು ವಿಮರ್ಶಿಸಬೇಕು. ಖೇಟವಾಟಿಗಳ ಬಗ್ಗೆ ಈಗಾಗಲೇ ಹೇಳಿದೆ. ಯಥಾ ಖೇಟವಾಟ್ಯಾದಿಷು ನಿವಸತಾಂ ಜನಾನಾಂ ಏಕವಿಧಂ ಆಜೀವನಂ ನ ತಥಾ ಗ್ರಾಮೆ. ಖೇಟಗಳಲ್ಲಿರುವವರು ಬಹುತೇಕ ಜನ ಬೇಟೆಯನ್ನೇ ಅವಲಂಬಿಸಿಕೊಂಡು ಬದುಕೋರು ಇರ್ತಾರೆ. ವಾಟಿಗಳಲ್ಲಿದ್ದವರು ಕೇವಲ ಹೂಗಾರರೇ ಹೂವಿನ ವೃತ್ತಿಯನ್ನೇ, ಹೂವನ್ನು ಬೆಳೆಯುವುದು ಮಾರುವುದು ಈ ವೃತ್ತಿಯನ್ನೇ ಅವಲಂಬಿಸಿಕೊಂಡಿರ್ತಾರೆ. ಆದರೆ ಈ ಗ್ರಾಮದಲ್ಲಿ ಆ ಥರ ಅಲ್ಲ. ನ ತಥಾ ಗ್ರಾಮೆ ತತ್ರ ಬಹುವಿಧ ಜೀವನಮಾಶ್ರಿತ್ಯ ಬಹವಃ ನಿವಸಂತೆ. ಅನೇಕ ಥರದ ಜೀವನ ವೃತ್ತಿಗಳನ್ನು ಆಶ್ರಯಿಸಿ ಅನೇಕ ಜನ ವಾಸ ಮಾಡ್ತಾರೆ ಅಂತ ಹೀಗಾದರೆ ಗೋವಿಂದಾಚಾರ್ಯ ತಾತ್ಪರ್ಯ ಇದೆ. ಇದನ್ನು ಒಂದು ಸ್ವಲ್ಪ ಮಟ್ಟಿಗೆ ಒಪ್ಪಬಹುದು ಅಂತ ಕಾಣಿಸ್ತದೆ. ಹಳ್ಳಿ ಅಂತ ನಮಗೆ ಕನ್ನಡದಲ್ಲಿ ಕರಿತೀವಿ, ಅದನ್ನು ಸಂಸ್ಕೃತದಲ್ಲಿ ಪಲ್ಲಿ ಅಂತಂತಾರೆ. ಈಗೂ ಕೂಡ ಕೆಲವು ಕಡೆ ಆಂಧ್ರ ತಮಿಳುನಾಡು ಕಡೆ ಆ ಪಲ್ಲಿ ಅನ್ನೋ ಹೆಸರನ್ನು ನಾವು ಊರಿನ ಅವಶೇಷಗಳಲ್ಲಿ ಕೇಳ್ತೇವೆ, ಆ ಹೆಸರನ್ನು ಕೇಳ್ತೇವೆ. ಹೀಗೆ ಅಸಂಕೀರ್ಣ ಪಲ್ಲಿ ಸಂಕೀರ್ಣ ಗ್ರಾಮ ಇತಿ ಆವತ್ತು. ಪಲ್ಲಿ ಅಂದರೆ ಅಸಂಕೀರ್ಣ, ಬೇರೆ ಬೇರೆ ವೃತ್ತಿ ಮಾಡುವ ಜನರಲ್ಲಿ ಇರೋದಿಲ್ಲ, ನಿರ್ದಿಷ್ಟವಾದ ವೃತ್ತಿಯನ್ನು ಮಾಡುವವರೇ ಅಲ್ಲಿ ಕಾಣಿಸ್ತಿರ್ತಾರೆ. ಗ್ರಾಮ ಅಂದರೆ ಎಲ್ಲ ಥರದ ವೃತ್ತಿಯನ್ನು ಮಾಡುವ ಎಲ್ಲ ಜನರು ಕಾಣಿಸ್ತಾರೆ ಅಂತ ಹೀಗೆ ಗೋವಿಂದಾಚಾರ್ಯ ಅಭಿಪ್ರಾಯ ಅದಕ್ಕೆ ಸಂಬಂಧಪಟ್ಟಂತೆ ಇದೆ. ರಾಜರಾಜಾಶ್ರಯಂ ಪುರಂ ಅಂತಿದೆ ಆಚಾರ್ಯರ ಪಾಠದಲ್ಲಿ. ರಾಜರಾಜಾಶ್ರಯ ಅಂತ ಈಗ ಪುಲ್ಲಿಂಗದ ಪ್ರಯೋಗವೇ ಈಗ ನಮಗೆ ವ್ಯಾಕರಣದಲ್ಲಿ ಕಾಣಿಸ್ತದೆ. ಆದರೆ ಹಿಂದಿನ ವ್ಯಾಕರಣದ ನಿಯಮಗಳಿಗೆ ಅನುಸಾರವಾಗಿ ರಾಜರಾಜಾಶ್ರಯಂ ಅಂತ ಆಶ್ರಯ ಶಬ್ದ ನಪುಂಸಕಲಿಂಗವಾಗಿಯೂ ಇತ್ತು. ವಿಶೇಷಕ್ಕನುಸಾರವಾಗಿ ನಪುಂಸಕ ಪುಲ್ಲಿಂಗ ಎಲ್ಲದರಲ್ಲೂ ಕೂಡ ಆಶ್ರಯ ಶಬ್ದವನ್ನು ನಾವು ಕಾಣಬಹುದು ಅಂತ ಅದನ್ನು ನೋಡಿದರೆ ಕಾಣಿಸ್ತದೆ. ಕೆಲವು ಕಡೆ ರಾಜರಾಜಾಶ್ರಯ ಪುರಂ ಅಂತಲೇ ಅನಂತ ತೀರ್ಥರ ಪಾಠವು ಕೂಡ ಕಾಣಿಸ್ತದೆ. ಹೀಗೆ ಒಟ್ಟು ಅದರ ಅಭಿಪ್ರಾಯ. ಅನಂತ ತೀರ್ಥರ ವ್ಯಾಖ್ಯಾನಕ್ಕನುಸಾರವಾಗಿ ಪಟ್ಟಣಾನಿ ವಣಿಜಾಂ ಆವಾಸ ಸ್ಥಾನಾನಿ. ಪಟ್ಟಣಗಳು ಅಂದರೆ ವಣಿಕಗಳು, ಅಂದರೆ ವಾಣಿಜ್ಯವನ್ನು ಅವಲಂಬಿಸಿಕೊಂಡು ಬದುಕುವವರ ಆವಾಸ ಸ್ಥಾನಗಳನ್ನೇ ಪಟ್ಟಣ ಅಂತ ಹೇಳಬೇಕು ಅಂತ ಹೀಗೆ ಕೇಳಿ ಬರ್ತದೆ. ಇದಿಷ್ಟು ಈ ಹಿಂದೆ ನಾವು ನೋಡಿದ ಭಾಗದ ವಿಮರ್ಶೆ ಆಯಿತು. ಇನ್ನು ಮುಂದೆ ಅಲ್ಲಿರುವ ಕೆಲವು ಶ್ಲೋಕಗಳ ಪಾಠಗಳನ್ನು ನಾವು ಗಮನಿಸಬೇಕು. ಶ್ಲೋಕಗಳ ಆ ಶಬ್ದಗಳ ಅರ್ಥವನ್ನು. ಖೇಟ ಖರ್ವಟ ವಾಟಿ ಅಂತ, ಖರ್ವಟ ಅಂತ ಎಲ್ಲ ಕಡೆ ಶಬ್ದ ಇದೆ ಬೇರೆ ಕಡೆ, ಆದರೆ ಖರ್ವಟ ಅನ್ನೋ ಶಬ್ದವನ್ನು ಆಚಾರ್ಯರು ಸ್ವೀಕಾರ ಮಾಡಿಲ್ಲ. ಖೇಟ ಪಟ್ಟಣ ವಾಟಿಂಶ ಅಂತ ಹೀಗೆ ಅರ್ಥ ಇದೆ. ಪಟ್ಟಣ ಅಂತ ಅನ್ನೋದಕ್ಕೆ ಏನು ಅರ್ಥ ಅಂತ ಕೂಡ ನಾವು ನೋಡಿದ್ದೇವೆ. ಉಳಿದವರ ಪಾಠದಲ್ಲಿ ಖರ್ವಟ ಅಂತಂದರೆ ಅದಕ್ಕೆ ಅರ್ಥವನ್ನು ಈಗಾಗಲೇ ನೋಡಿದ್ದೇವೆ, ಮತ್ತೊಂದು ಬಾರಿ ನೆನಪು ಮಾಡ್ಕೊಳ್ಬೇಕಷ್ಟೆ. ಖರ್ವಟ ಅಂದರೆ ನಿಷಾದಾದಿ ಸ್ಥಾನ, ಬೇಟೆಗಾರರ ಸ್ಥಾನಗಳು ಅಂತ ಒಂದು ವ್ಯಾಖ್ಯಾನದಲ್ಲಿ ನಾವು ನೋಡ್ತೇವೆ. ಖರ್ಪಟ ಅಂದರೆ ನದಾಗಿರಿ ಸಮಾಶ್ರಯಂ, ನದಿಗಳು ಮತ್ತು ಪರ್ವತಗಳು ಇವೆಲ್ಲಿರ್ತಾವೋ ಪರ್ವತದ ತಪ್ಪಲ ಪ್ರದೇಶದಲ್ಲಿರುವ ಊರುಗಳಿಗೆ ಖರ್ಪಟ ಅಂತ ಹೇಳಬೇಕು ಅಂತ ಇನ್ನೊಂದು ವ್ಯಾಖ್ಯಾನದಲ್ಲಿದೆ. ಅದೇನೇ ಇರಲಿ, ಆಚಾರ್ಯರಂತೂ ಆ ಖರ್ಪಟ ಅಂತ ಅನ್ನೋದನ್ನು ಸ್ವೀಕಾರ ಮಾಡಿದಂತೆ ಕಾಣಿಸೋದಿಲ್ಲ. ಪಟ್ಟಣ ಅಂತನ್ನುವ ಪಾಠವೇ ಆಚಾರ್ಯರಿಗೆ ಸಮ್ಮತವಾದ ವಿಜಯಧ್ವಜರ ವ್ಯಾಖ್ಯಾನ.
ಹಾಗೆ ಯಾದವಾರ್ಯ ವ್ಯಾಖ್ಯಾನದಲ್ಲಿ ಕೂಡ ಪಟ್ಟಣ ಅಂತನ್ನುವುದೇ ಕಾಣಿಸ್ತದೆ. ಇನ್ನು ಮುಂದೆ ಅಲ್ಲಿಯ ಆ ದಾರಿಯ ಮಾರ್ಗ, ಈ ಅದು ಹೇಗಿತ್ತು, ಅರಣ್ಯದ ಮಾರ್ಗ ಅದೆಷ್ಟು ಘನವಾಗಿತ್ತು ಅಂತ ವರ್ಣನೆ ಮಾಡುವಂಥ ಒಂದಿಷ್ಟು ಶ್ಲೋಕಗಳಿವೆ. ಚಿತ್ರಧಾತು ವಿಚಿತ್ರಾದ್ರಿ ಅದ್ರೀನ್ ಇಭ ಭಗ್ನ ಭುಜದ್ರುಮಾನ್. ಚಿತ್ರಧಾತು, ಆ ನಾರದರು ಅರಣ್ಯದ ಪರಿಸರದಲ್ಲಿ ಪ್ರವಾಸ ಮಾಡ್ತಿದ್ರಲ್ಲ, ಹಾಗಾಗಿ ಅಲ್ಲಿ ಆ ಅರಣ್ಯದಲ್ಲಿ, ಆ ಪರ್ವತಗಳಲ್ಲಿ ಅನೇಕ ಥರದ ಈ ಪರ್ವತದ ಅದುರು ಏನಿರ್ತದೆ, ಕಲ್ಲಿನ ಅದುರು, ಅಲ್ಲಿ ಸಿಗುವಂಥ ಕೆಲವು ಬಣ್ಣದ ಸ್ರಾವ, ತೇವಾಂಶವುಳ್ಳಂಥ ಮಣ್ಣು, ಬೇರೆ ಬೇರೆ ಕೆಂಪು, ಹಸಿರು ಇತ್ಯಾದಿ ಬೇರೆ ಬೇರೆ ಥರದ ಮಣ್ಣು, ಅದನ್ನೇ ಅಂಥ ನಾನಾ ಥರದ ಬಣ್ಣ ಇರುವಂಥ ಮಣ್ಣು, ಕಲ್ಲು ಇತ್ಯಾದಿಗಳಿಂದ ಕೂಡಿದಂಥ ಒಂದು ಪರಿಸರ, ಅದನ್ನೇ ಧಾತು ಅಂತ ಹೇಳೋದು. ಚಿತ್ರಧಾತು ವಿಚಿತ್ರಧಾತು ಚಿತ್ರಾದ್ರೀನ್, ಅದ್ರಿ ಅಂದರೆ ಪರ್ವತ. ಇಭ ಭಗ್ನ ಭುಜದ್ರುಮಾನ್, ಇಭಗಳು ಅಂದರೆ ಪರ್ವತಗಳು, ಇಭಗಳು ಅಂದರೆ ಆನೆಗಳು. ಆನೆಗಳು ಕೆಲವು ಬಾರಿ ಅರಣ್ಯದಲ್ಲಿ ಸಂಚಾರ ಮಾಡುವಾಗ ತಮ್ಮ ಮೈಯನ್ನು ತುರಿಸಿಕೊಳ್ಳುವುದಕ್ಕಾಗಿ ದೊಡ್ಡ ದೊಡ್ಡ ರೆಂಬೆಗಳಿಗೆ ತಿಕ್ಕುತ್ತವೆ. ಆಗ ರೆಂಬೆಗಳು ಮುರಿದು ಹೋಗಿರ್ತವೆ, ಭಗ್ನ ಅಂದರೆ ಮುರಿದು ಹೋಗಿರೋದು. ಅಂಥ ದೊಡ್ಡ ದೊಡ್ಡ ವೃಕ್ಷಗಳಲ್ಲಿದ್ದವು. ಜಲಾಶಯಾನ್ ಶಿವಜಲಾನ್, ಸುಂದರವಾದಂಥ ಜಲಾಶಯಗಳಿದ್ದವು. ಅಲ್ಲಿ ಶಿವಜಲಾನ್, ಮಂಗಳಕರವಾದಂಥ ನೀರಿತ್ತು. ನಳಿನೀಹಿ ಸುರಸೇವಿತಾ, ಅಲ್ಲಲ್ಲಿ ಸರೋವರಗಳಿದ್ದವು. ನಳಿನಿ ಅಂದರೆ ಕಮಲದ ಹೂವುಳ್ಳಂಥ ಸರೋವರಗಳು. ಅಲ್ಲಿ ದೇವಪುರುಷರು ದೇವತಾ ಸ್ತ್ರೀಯರು ಬಂದು ಸ್ನಾನ ಮಾಡ್ತಿದ್ರು, ಅಂಥ ಸರೋವರಗಳು. ಚಿತ್ರಸ್ವನೈಹಿ ಪತ್ರರಥೈಹಿ, ಪತ್ರರಥ ಅಂತ ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ, ಒಂದು ಅಪರೂಪದ ಶಬ್ದ ಅದು. ಪತ್ರರಥ ಅಂದರೆ ಹಕ್ಕಿ ಅಂತ ಅರ್ಥ. ಪತ್ರ ಅಂದರೆ ರೆಕ್ಕೆ, ಆ ರೆಕ್ಕೆಯನ್ನೇ ಉಪಯೋಗ ಮಾಡಿಕೊಂಡು ಹಾರುವಂಥ ಪಕ್ಷಿಗಳಿಗೆ ಪತ್ರರಥ ಅಂತ ಹೆಸರು. ಚಿತ್ರಸ್ವನೈಹಿ, ನಾನಾ ಥರದ ಇಂಚರವನ್ನು ಆ ಪಕ್ಷಿಗಳು ಮಾಡ್ತಾ ಇದ್ದವು. ವಿಭ್ರಮದ್ ಭ್ರಮರಶ್ರೇಯ, ಭ್ರಮರಗಳು ಅಂದರೆ ದುಂಬಿಗಳು, ಅವುಗಳು ವಿಭ್ರಮತ್, ಆ ಕಡೆ ಈ ಕಡೆ ಹಾರಾಡ್ತಾ ಇದ್ದವು. ಅವುಗಳ ಸೊಬಗು ಕೂಡ ಅಲ್ಲೆಲ್ಲ ಅನುಭವಕ್ಕೆ ಬರ್ತಾ ಇತ್ತು. ನಮ್ಮ ಗುರುಗಳಾದ ಪುರಾಣಿಕಾಚಾರ್ಯರ ಸುಲಲಿತ ಭಾಗವತದಲ್ಲಿ, ಕನ್ನಡದ ಅನುವಾದದಲ್ಲಿ ಮಧುರ ಧ್ವನಿಯ ಹಕ್ಕಿಗಳ ಕೂಗಿಗೆ ಹಾರಾಡುವ ದುಂಬಿಗಳೆಂದೆಸೆವ ದೇವತೆಗಳು ಸೇವಿಸುವ ದೊಡ್ಡ ದೊಡ್ಡ ಜಲಾಶಯಗಳು ಅಂತ ಹೀಗಿದೆ. ಆ ಮಧುರ ಧ್ವನಿಯ ಹಕ್ಕಿಗಳ ಕೂಗಿಗೆ ಹಾರಾಡುವ ದುಂಬಿಗಳು ಅಂದರೆ ಹಕ್ಕಿಗಳು ಇಂಚರ ಮಾಡ್ತಾ ಇದ್ದವು, ಕೂಜನ ಮಾಡ್ತಾ ಇದ್ದವು. ಅದಕ್ಕನುಸಾರವಾಗಿ ದುಂಬಿಗಳು ಕೂಡ ಹಾರಾಡ್ತಾ ಇದ್ದವು. ಅಂತೂ ದುಂಬಿಗಳ ಹಾರಾಟ ಅನ್ನುವುದು ಹಕ್ಕಿಗಳ ಆ ಇಂಚರವನ್ನು ಅವಲಂಬಿಸಿದೆ ಅಂತ ಹೀಗೆ ಅರ್ಥ ಆಗ್ತದೆ. ಅದರ ಅನುವಾದದಲ್ಲಿ ಏನೋ ಸ್ವಲ್ಪ ಸಮಸ್ಯೆ ಇದೆ. ಆಚಾರ್ಯರೇ ಹಾಗೆ ಅನುವಾದ ಮಾಡಿದ್ರು ಅಥವಾ ಸಂಪಾದನೆ ಮಾಡೋರು ಏನಾದ್ರು ಮಾಡಿದ್ದಾರೋ ಸ್ವಲ್ಪ ಹೇಳೋದು ಕಷ್ಟ. ಅಲ್ಲೆಲ್ಲ ಕೆಲವು ಒಂದು 2-3 ಶ್ಲೋಕಗಳಲ್ಲಿ ಸ್ವಲ್ಪ ಅಸ್ತವ್ಯಸ್ತವೇ ಆಗಿದೆ. ಈ ಹಿಂದೆ ನಾನು ಈಗಾಗಲೇ ಹೇಳಿದೆ, 7ನೇ ಶ್ಲೋಕದಲ್ಲಿ ಈಶಸ್ಯ ಹಿ ವಶೇ ಲೋಕೋ ಯೋಷಾ ದಾರುಮಯೀ ಯಥ, ಅದು ಪುರಾಣಿಕಾಚಾರ್ಯರ ಅನುವಾದದಲ್ಲಿ ಕಾಣಿಸ್ತಾ ಇಲ್ಲ. ಮರದ ಗೊಂಬೆ ಹೇಗೆ ಕಲಾವಿದನ ಕೈಯಲ್ಲಿರ್ತದೋ ಹಾಗೆ ಈ ಜಗತ್ತೆಲ್ಲವೂ ಭಗವಂತನ ಕೈಯಲ್ಲಿರ್ತದೆ ಅಂತ ತುಂಬ ಸುಂದರವಾದ ಒಂದು ಹೋಲಿಕೆ ಇದೆ ಅಲ್ಲಿ. ಆ ಹೋಲಿಕೆ ಪುರಾಣಿಕಾಚಾರ್ಯ ಅನುವಾದದಲ್ಲಿ ಬಿಟ್ಟು ಹೋಗಿದೆ. ಆದ್ದರಿಂದ ಪ್ರಾಯ ಅವರೇ ಅದನ್ನು ಅನುವಾದಿಸುವಾಗ ಬಿಟ್ಟು ಹೋಗಿರ್ಬೋದು, ಅಥವಾ ಆಮೇಲೆ ಸಂಪಾದನೆ ಮಾಡುವವರ ಅಜಾಗರೂಕತೆಯಿಂದ ಬಿಟ್ಟು ಹೋಗಿರ್ಬೋದು, ಏನಾದರೂ ಆಗಿರ್ಬೋದು. 7ನೇ ಶ್ಲೋಕದಲ್ಲಿ ಒಂದು ಹಾಗೊಂದು ಸಮಸ್ಯೆ ಇದೆ. ಮುಂದೆ ಆನೆಗಳು ಮುರಿದ ಮರಗಳಿಂದ ಕೂಡಿರುವ ಬೆಟ್ಟಗಳನ್ನು, ಅಲ್ಲಿ ಬೆಟ್ಟಗಳನ್ನು ಅಂತಾಗಬೇಕಾಗಿದ್ದು ಬೆಟ್ಟಗನ್ನು ಅಂತಾಗಿದೆ. ಸಾಮಾನ್ಯವಾಗಿ ಇಂಥ ತಪ್ಪುಗಳನ್ನು ನಾನು ತೋರಿಸೋದಿಲ್ಲ, ಅವೆಲ್ಲ ಸಣ್ಣ ಪುಟ್ಟ ತಪ್ಪುಗಳು, ಅದನ್ನೇ ನಾವು ಬಹಳ ಮಾಡಬೇಕಾಗಿಲ್ಲ. ನಾನು ಬರೆದ್ರೂ ಹಾಗೇ ಆದೀತು. ಆದರೆ ಒಟ್ಟಾರೆ ಈ ಒಂದು ಪ್ರಸಂಗದಲ್ಲಿ ಏನೋ ತೊಂದರೆ ಆಗಿದೆ ಒಂದು 4-6 ಶ್ಲೋಕಗಳಲ್ಲಿ ಅಂತ ಹೇಳೋದಷ್ಟೇ ನನ್ನ ಉದ್ದೇಶ. ಮುಂದೆ
ಬೆಟ್ಟಗಳನ್ನು, ತಿಳಿ ನೀರಿನ ಕೊಳಗಳನ್ನು, ಶಿವಜಲಾನ್. ಮುಂದೆ ನಲಿನೀಹಿ ಸುರಸೇವಿತಾ ಅಂತಿದೆ. ಅಲ್ಲಿ ನಲಿನೀಹಿ ಸುರಸೇವಿತಾ ಅಂದರೆ ದೇವತೆಗಳಿಂದ ಸೇವಿತವಾದ ಕಮಲದ ಸರೋವರಗಳು ಅಂತ ಅಲ್ಲಿ ಬರಬೇಕಾಗಿತ್ತು. ಅದು ಮುಂದೆ ಬಂದುಬಿಟ್ಟಿದೆ. ದೇವತೆಗಳು ಸೇವಿಸುವ ದೊಡ್ಡ ಜಲಾಶಯಗಳನ್ನು ಅಂತ ಅದು ಮುಂದೆ ಹೋಗಿಬಿಟ್ಟಿದೆ. ಚಿತ್ರಸ್ವನೈಹಿ ಪತ್ರರಥೈಹಿ, ಇದು ಬೇರೆನೇ. ಇದು ಪತ್ರರಥಗಳು ಅಂದರೆ ಪಕ್ಷಿಗಳು. ಅವು ಚಿತ್ರಸ್ವನವಾಗಿದ್ದವು, ನಾನಾ ಥರ ಧ್ವನಿ ಮಾಡ್ತಾ ಇದ್ದವು. ಅಂಥ ವಿವಿಧ ರೀತಿಯ ಹಕ್ಕಿಗಳ ವಿವಿಧ ರೀತಿಯ ಇಂಚರದಿಂದ ಕೂಡಿದ್ದು ಆ ಕಾಡು. ಇಷ್ಟೇ ಅದು. ಹಕ್ಕಿಗಳ ಕೂಗಿಗೆ ಹಾರಾಡುವ ದುಂಬಿಗಳು ಅಂತ ಅದೇನೋ ಅಲ್ಲಿ ಅನುವಾದದಲ್ಲಿ ನಾವು ಹಾಗೆ ಮಾಡಬೇಕಾಗಿಲ್ಲ. ವಿಭ್ರಮದ್ ಭ್ರಮರಶ್ರಿಯ ಅಂತನ್ನೋದು ಬೇರೆ. ವಿಭ್ರಮತ್ ಅಂದರೆ ಆ ಕಡೆ ಈ ಕಡೆ ಸಂಚಾರ ಮಾಡುವಂಥದ್ದು ಆ ದುಂಬಿಗಳು. ಅಂಥ ಸಂಚಾರ ಮಾಡುವ ಭ್ರಮರಗಳು ಅಂತ ದುಂಬಿಗಳು. ಆ ದುಂಬಿಗಳ ಹಿಂಡಿನಿಂದ ಕೂಡಿದಂಥ, ದುಂಬಿಗಳ ಸೊಬಗಿನಿಂದ ಕೂಡಿದಂಥ ಸರೋವರಗಳು, ಪರಿಸರಗಳು. ಅಲ್ಲಿ ನಲಿನಿ ಅಂತ ಹಿಂದೆ ಏನಿದೆ, ಆ ನಲಿನಿ ಅಂದರೆ ಕಮಲದ ಸರೋವರ ಅಂತ ಅರ್ಥ. ಆ ಕಮಲದ ಸರೋವರ ಹೇಗಿತ್ತು ಅಂದರೆ ವಿಭ್ರಮದ್ ಭ್ರಮರಶ್ರಿಯ, ಆ ಕಡೆ ಈ ಕಡೆ ಸಂಚಾರ ಮಾಡುವ, ಅಲ್ಲೆಲ್ಲ ಸುಳಿದಾಡುವ ಆ ದುಂಬಿಗಳ ಸೊಬಗಿನಿಂದ ಕೂಡಿದ್ದು. ದುಂಬಿಗಳಿಗೆ ಅಲ್ಲಿರುವ ಕಮಲದ ಹೂವು ಅಥವಾ ಮತ್ಯಾವುದಾದ್ರೂ ಹೂವು ಆ ನದಿಯಲ್ಲಿ ಸರೋವರದಲ್ಲಿದ್ದರೆ ಅದರ ಮಕರಂದದಿಂದ ಆಕರ್ಷಿತ ಆಗಿ ದುಂಬಿಗಳಲ್ಲಿ ಬರ್ತವೆ. ಅದರಿಂದ ವಿಭ್ರಮದ್ ಭ್ರಮರಶ್ರೇಯ ಅಂತನ್ನುವುದು ಆ ನಳಿನೀಹಿ ಅಂತನ್ನುವುದಕ್ಕೆ ವಿಶೇಷಣ. ಆದ್ದರಿಂದಾಗೆ ಪುರಾಣಿಕಾಚಾರ್ಯರು ಚಿತ್ರಸ್ವನೈಹಿ ಪತ್ರರಥೈಹಿ ವಿಭ್ರಮದ್ ಭ್ರಮಶ್ರಿಯ ಅನ್ನೋದನ್ನು ಮೊದಲು ಅನುವಾದ ಮಾಡಿ ನಳಿನೀಹಿ ಸುರಸೇವಿತಾ ಅಂತ ಆಮೇಲೆ ಅನುವಾದ ಮಾಡಿದ್ದಾರೆ. ಆದರೆ ಹಕ್ಕಿಗಳ ಕೂಗಿಗೆ ಹಾರಾಡುವ ಅಂತ ಅವೆರಡರ ನಡುವಿನ ಸಂಬಂಧ ಮಾತ್ರ ಅದ್ಯಾಕೋ ಅಷ್ಟು ಉಚಿತವಾಗಿ ಕಾಣಿಸೋದಿಲ್ಲ. ಚಿತ್ರಸ್ವನೈಹಿ ಪತ್ರರಥೈಹಿ ಅನೇಕ ರೀತಿಯಿಂದ ಕೂಜನ ಮಾಡುವ ಹಕ್ಕಿಗಳಿಂದ ಕೂಡಿದ ಅಂತಿಷ್ಟು ಅರ್ಥ ಇಟ್ಕೊಂಡ್ರೆ ಸಾಕು. ತೃತೀಯ ವಿಭಕ್ತಿ ಇದೆ, ತೃತೀಯ ವಿಭಕ್ತಿಯ ಮುಂದೆ ಕೂಡಿದ ಅಂತ ಒಂದು ಅರ್ಥ ಇಟ್ಕೊಂಡು ಬಿಟ್ಟರೆ ಎಲ್ಲವೂ ಕೂಡ ಸುಸಮಂಜಸ ಆಗ್ತದೆ. ಅಲ್ಲೇನೋ ಸ್ವಲ್ಪ ಅಸ್ತವ್ಯಸ್ತ ಆಗಿದೆ ಅಷ್ಟೆ. ದೊಡ್ಡ ದೊಡ್ಡ ಜಲಾಶಯಗಳು ಅವನ್ನೆಲ್ಲ ಸುತ್ತಿ ಅಲ್ಲೊಂದು ಕಾಡನ್ನು ನಾನು ನೋಡಿದೆ. ಮುಂದೆ ನಳ, ವೇಣು, ಶರಸ್ತಂಭ, ಕುಶ, ಕೀಚಕ, ಗಹ್ವರಂ ಅಂತೊಂದು. ಇದು ಕೂಡ ಪುರಾಣಿಕಾಚಾರ ಅನುವಾದದಲ್ಲಿ ಬಿಟ್ಟು ಹೋಗಿದೆ. ಅದಕ್ಕಾಗಿ ನಾನು ಹೇಳಿದ್ದು 7ನೇ ಶ್ಲೋಕದಿಂದ ಆರಂಭಿಸಿ ಈ 14ನೇ ಶ್ಲೋಕದವರೆಗೆ ಅನೇಕ ಸಮಸ್ಯೆಗಳಲ್ಲಾಗಿವೆ. ಮನುಷ್ಯ ಸಹಜವಾದ ಪ್ರಮಾದಗಳು ಅಥವಾ ಕೆಲವು ಬಾರಿ ಸಂಪಾದನೆ ಮಾಡುವವರ ಪ್ರಮಾದಗಳು ಹಾಗಾಗಿರ್ತವೆ. ಸುಲಲಿತ ಭಾಗವತ ಪುಸ್ತಕವನ್ನು ಮುಂದಿಟ್ಕೊಂಡು ನೋಡುವಂಥವರು ಇದನ್ನು ಗಮನಿಸಬೇಕು ಅಷ್ಟೇ. ಇದಕ್ಕೆ ಭಾರತ ದರ್ಶನದ ಕನ್ನಡ ಅನುವಾದವೂ ಕೂಡ ಇದೆ. ಅದನ್ನು ಕೂಡ ನಾನು ಗಮನಿಸ್ತಾ ಇರ್ತೇನೆ. ತುಂಬ ಸುಲಲಿತವಾದಂಥ ತಿಳಿಯಾದಂಥ ಕನ್ನಡದಲ್ಲಿ ಭಾರತ ದರ್ಶನ ಪ್ರಕಾಶನದವರು ಹಾಗೆ ಗುರುಗಳಾದಂಥ ಪುರಾಣಿಕಾಚಾರ್ಯರು ಕೂಡ ಖಂಡಿತವಾಗಿಯೂ ಅದು ಸುಲಲಿತವೇ. ಅಂಥ ಒಂದು ಸುಲಲಿತವಾದ ಭಾಷೆ, ಮೂಲಕಾರರ ಆಶಯವನ್ನು ಹಿಡಿದಿಡುವಂತಹ ಒಂದು ಅನುವಾದ, ಅಂಥ ತುಂಬ ಮಾದರಿಯಾದಂಥ ಅನುವಾದವನ್ನು ಗುರುಗಳು ಪುರಾಣಿಕಾಚಾರ್ಯ ಕೊಟ್ಟಿದ್ದಾರೆ. ನಾವು ಅದನ್ನು ಎಷ್ಟು ಸ್ಮರಣೆ ಮಾಡಿಕೊಂಡ್ರೂ ಕೂಡ ಅವ್ರು ನಾವು ಮಾಡಿರುವಂಥ ಉಪಕಾರವನ್ನು ಎಷ್ಟು ಸ್ಮರಣೆ ಮಾಡಿಕೊಂಡ್ರೂ ಕಷ್ಟವೇ. ಹಿಂದೆ ಅನೇಕ ಬಾರಿ ಅದು ಕಡಿಮೆನೇ. ಹಿಂದೆ ಅನೇಕ ಬಾರಿ ಅವರು ಶಾಸ್ತ್ರ ಪ್ರಪಂಚಕ್ಕೆ ನಮ್ಮಂಥ ಜಿಜ್ಞಾಸುಗಳಿಗೆ ಮಾಡಿದ ಉಪಕಾರವನ್ನು ನೆನಪು ಮಾಡಿಕೊಂಡೇ ಇದ್ದೀವಿ. ಸರ್ವಮೂಲ ಗ್ರಂಥಗಳನ್ನು ಅನುವಾದಿಸುವುದರಲ್ಲಿ ದೊಡ್ಡ ಪಾತ್ರ ಅವರದಿದೆ. ಏಕಾಂಗಿಯಾಗಿ ಸುಲಲಿತ ಭಾಗವತ ಮಾಡಿದ್ದಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಇಂಥ ಒಂದು ಅದ್ಭುತವಾದ ಭಾಷಾ ಶೈಲಿ, ಕನ್ನಡದ ಶೈಲಿನೂ ಅವರಿಗೆ ಕರಗತ, ಸಂಸ್ಕೃತ ಅಂತೂ ರಕ್ತಗತವೇ ಅಂಥ ಅನುವಾದ ಅವರು. ಹೆಚ್ಚು ಕಡಿಮೆ ಅದೇ ಶೈಲಿಯಲ್ಲೇ ಭಾರತ ದರ್ಶನದ ಪ್ರಕಾಶನದ ಅನುವಾದವೂ ಇದೆ. ಭಾರತ ದರ್ಶನದವರು ಮಾತ್ರ ಉತ್ತರ ಭಾರತದ ಪಾಠವನ್ನು ಇಟ್ಕೊಂಡು ಬಿಟ್ಟಿದ್ದಾರೆ. ಅದು ಭಾರತ ದರ್ಶನ ಪ್ರಕಾಶನದವರು ಬೆಂಗಳೂರಿನವರು, ಅವರು ದಕ್ಷಿಣ ಭಾರತದ ಪಾಠವನ್ನು ಇಟ್ಕೊಳ್ಬೇಕು ಅಂತ ಅವ್ರು ಯಾಕೆ ಕಾಣಲಿಲ್ವೋ ಗೊತ್ತಾಗೋದಿಲ್ಲ. ಹಿಂದೆ ಮಹಾಭಾರತ ಅನುವಾದ ಮಾಡುವಾಗಲೂ ಹಾಗೆ ಮಾಡಿದ್ರು, ಈಗಲೂ ಹಾಗೆ ಮಾಡಿದ್ದಾರೆ. ಅವರೇನು ಮಾಡಿದ್ದಾರೆ, ಬಗೆ ಬಗೆಯಾಗಿ ಚಿಲಿಪಿಲಿ ಗುಟ್ಟುವ ಪಕ್ಷಿಗಳಿಂದಲೂ ಝೇಂಕರಿಸುವ ದುಂಬಿಗಳಿಂದಲೂ ಕೂಡಿದ. ಇದು ಸರಿಯಾದ ಅನುವಾದ ಅಷ್ಟೆ.
ಪುರಾಣಿಕಾಚಾರ ಅನುವಾದದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಹಕ್ಕಿಗಳ ಕೂಗಿಗೆ ಹಾರಾಡುವ ಅಂತನ್ನೋದು ಯಾಕೋ ಅಷ್ಟು ನನಗೆ ಸರಿಯಾಗಿ ಕಾಣಲಿಲ್ಲ ಅಷ್ಟೆ. ಹೀಗೆ ಇವತ್ತು ಏನು ಹೇಳಬೇಕಾದ್ರೆ ನಾನು ಹೇಳಿದ್ದೇನೆ. ನಳ ವೇಣು ಶರಸ್ತಂಭ ಕುಶ ಕೀಚಕ ಗಹ್ವರಂ ಅಂತ ಏನಿದೆ, ಅಲ್ಲಿ ನಳ ಅಂದರೆ ಏನು, ಶರಸ್ತಂಭ ಅಂದರೆ ಏನು, ಅದನ್ನು ಕೂಡ ನಾವು ಸೂಕ್ಷ್ಮವಾಗಿ ನೋಡಬೇಕಾಗಿದೆ. ಅದನ್ನು ನಾಳೆ ದಿವಸ ನೋಡೋಣ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.